ಆತ್ಮೀಯರೇ, ಕೃತಿವಿರ್ತಿ ವಾಹಿನಿ ಸುಸ್ವಾಗತ. ಇಂದಿನ ಅಧ್ಯಾತ್ಮ ಯುವರಂಜನೆಯಲ್ಲಿ ಆಚಾರ ವಿಚಾರ ಈ ಸಂಚಿಕೆಯಲ್ಲಿ ಇದೊಂದು ವಿಚಾರವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ, ಇದನ್ನು ರಥಸಪ್ತಮಿ ಅಂತ ಹೇಳ್ತಾರೆ. ಈ ರಥಸಪ್ತಮಿಯ ವಿಶೇಷ ಏನು ಎಂಬುದನ್ನು ನೋಡೋಣ. ಮಾಘ ಮಾಸದ ಶುಕ್ಲ ಪಕ್ಷ ಸಪ್ತಮಿ ಇದು ಸೂರ್ಯಗ್ರಹಣ ಪರ್ವಕಾಲದಷ್ಟು ಪುಣ್ಯಪ್ರದವಾಗಿರುವಂಥದ್ದು. ಸೂರ್ಯೋದಯದ 1.5 ಗಂಟೆ ಮೊದಲು ಸ್ನಾನವನ್ನು ಆಚರಿಸಬೇಕು. ಸೂರ್ಯಗ್ರಹಣ ತುಲ್ಯಾತು ಶುಕ್ಲಾ ಮಾಘಸ್ಯ ಸಪ್ತಮಿ ಅರುಣೋದಯ ವೇಲಾಯಾಂ ತಸ್ಯಾಂ ಸ್ನಾನಂ ಮಹಾಫಲಂ ಅಂತ ಹೇಳ್ತಾರೆ. ಸೂರ್ಯಗ್ರಹಣಕ್ಕೆ ಸಮಾನವಾಗಿರತಕ್ಕಂತಹ ಈ ಸಪ್ತಮಿ ಅರುಣೋದಯ ಕಾಲದಲ್ಲಿ ಸ್ನಾನವನ್ನು ಮಾಡಬೇಕು. ನಾವು ಮಾಡಿರತಕ್ಕಂತಹ 7 ಬಗೆಯ ಪಾಪಗಳ ನಿವೃತ್ತಿಗೋಸ್ಕರವಾಗಿ ಈ ಸ್ನಾನವನ್ನು ಮಾಡಬೇಕು. ಸ್ನಾನ ಮಾಡುವಾಗ ತಲೆಯ ಮೇಲೆ ಎಕ್ಕದ ಎಲೆಯನ್ನು ಇಟ್ಟುಕೊಂಡು ಸಪ್ತಮಿ ಸೂರ್ಯನನ್ನು ಸ್ಮರಿಸ್ತಾ ಏತಜ್ಜನ್ಮಕೃತಂ ಪಾಪಂ ಯಚ್ಚ ಜನ್ಮಾಂತರಾರ್ಜಿತಂ ಮನೋಮಾ ಕಾಯಜಂ ಯಚ್ಚ ಜ್ಞಾತಾ ಜ್ಞಾತೇ ಚ ಮೇ ಪುನಃ ಇತಿ ಸಪ್ತವಿಧಂ ಪಾಪಂ ಸ್ನಾನಾನ್ಮೇ ಸಪ್ತಸಪ್ತಿಕೆ ಸಪ್ತವ್ಯಾಧಿ ಸಮಾಯುಕ್ತಂ ಹರ ಮಾಕರಿ ಸಪ್ತಮಿ. ಈ ಶ್ಲೋಕಗಳನ್ನು 3 ಬಾರಿ ಪಠಣ ಮಾಡ್ತಾ ಸ್ನಾನವನ್ನು ಮಾಡಬೇಕು. ಈ ಅರ್ಕಪತ್ರ ಎಕ್ಕ ಇದು ಒಂದು ಔಷಧೀಯ ಸಸ್ಯ. ಅದರ ಎಲೆಯಲ್ಲಿ ಎಲ್ಲ ಬಗೆಯ ನಂಜುಗಳನ್ನು ತೆಗೆತಕ್ಕಂತಹ ಒಂದು ಸಾಮರ್ಥ್ಯ ಇದೆ. ಈ ಉರಿಯೂತದ ಗುಣಲಕ್ಷಣ, ಸಂಧಿವಾತದಂತಹ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಿಕ್ಕೆ ಈ ಎಕ್ಕದ ಎಲೆ ನಮಗೆ ಸಹಾಯ ಮಾಡುತ್ತೆ. ಈ ಎಲೆಯನ್ನು ಪುಡಿ ಮಾಡಿ ಬೆಚ್ಚಗಾಗಿಸಿ ಅದನ್ನು ನೋವಿನ ಕೀಲುಗಳಿಗೆ ಹಚ್ಚಿದರೆ, ಅವುಗಳ ಮೇಲೆ ಲೇಪಿಸಿದರೆ ತಕ್ಷಣ ಪರಿಹಾರ ಸಿಗತ್ತೆ. ಇಂತಹ ಎಕ್ಕದ ಎಲೆಯನ್ನು ಇಟ್ಕೊಂಡು ಸ್ನಾನವನ್ನು ಮಾಡಬೇಕು. ಸ್ನಾನದ ಬಳಿಕ ಸಪ್ತಮಿ ದೇವಿಗೆ ಪಾಪ ಪರಿಹಾರ ಮಾಡುವಂಥ ಪ್ರಾರ್ಥನೆ ಮಾಡಬೇಕು. ನವಮಿ ಸಪ್ತಮಿ ದೇವಿ ತ್ವಾಂ ಸಪ್ತಲೋಕೈಕ ಮಾತರಂ ಸಪ್ತಾರ್ಕ ಪತ್ರ ಸ್ನಾನೇನ ಮಮ ಪಾಪಂ ವ್ಯಪೋಹತು ಅಂತ ಪ್ರಾರ್ಥನೆ ಮಾಡಬೇಕು. ಆಮೇಲೆ ಈ 7 ದ್ರವ್ಯಗಳೊಂದಿಗೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ಸಪ್ತಿವಹ ಪ್ರೀತ ಸಪ್ತಲೋಕ ಪ್ರದೀಪನ ಸಪ್ತಮಿ ಸಹಿತೋದೇವ ಗ್ರಹಣಾರ್ಘ್ಯಂ ದಿವಾಕರ ಎಂಬುದಾಗಿ ಅರ್ಘ್ಯವನ್ನು ಕೊಡಬೇಕು. ಈ ಅರ್ಘ್ಯ ದ್ರವ್ಯಗಳು 7 ಹಾಲು, ದರ್ಬೆಯ ಕುಡಿಗಳು, ಮೊಸರು, ಅಕ್ಷತೆ ಕಾಳು, ಎಳ್ಳು, ಗೋಧಿ, ಸಾಸಿವೆ ಹೀಗೆ 7 ದ್ರವ್ಯಗಳಿಂದ ಆಪಹ ಕ್ಷೀರಂ ಕುಶಾಗ್ರಾಣಿ ದಧ್ಯಕ್ಷದ ತಿಲಾಸ್ತಥಾ ಯವಾಹ ಸಿದ್ಧಾರ್ಥಕಾಶ್ಚೇತಿ ಅರ್ಘ್ಯೋಷ್ಟಾಂಗ ಪ್ರಕೀರ್ತಿತಃ ಅಂತ ಹೇಳಿದ ಹಾಗೆ ಈ 8 ಪದಾರ್ಥಗಳಿಂದ ಅರ್ಘ್ಯವನ್ನು ಕೊಡಬೇಕು. ಎಳ್ಳುಂಡೆಯನ್ನು ತಯಾರು ಮಾಡಿ ಸೂರ್ಯಮಂಡಲ ಮಧ್ಯವರ್ತಿಯಾಗಿರತಕ್ಕಂತಹ ನಾರಾಯಣನಿಗೆ ಸಮರ್ಪಣೆ ಮಾಡಿ ಅದನ್ನು ಎಲ್ಲರಿಗೂ ಹಂಚಿ ಪ್ರಸಾದ ಸ್ವೀಕಾರ ಮಾಡಬೇಕು. ಇದೇ ಸಂದರ್ಭದಲ್ಲಿ ಸಂತಾನ ಕ್ಷೇಮಕ್ಕೋಸ್ಕರವಾಗಿ ಕೂಷ್ಮಾಂಡ ದಾನವನ್ನು ಕೂಡ ಹೇಳಿದ್ದಾರೆ. ಕೂಷ್ಮಾಂಡ ದಾನ ಮಾಡುವಾಗ ಮಾಘ ಮಾಸೆ ಶುಕ್ಲಪಕ್ಷೆ ಸಪ್ತಮ್ಯಾಂ ಶುಭತಿಥೌ ರಥಸಪ್ತಮಿ ಪ್ರಯುಕ್ತ ಮಮ ಕುಲೆ ಸಕಲ ಗರ್ಭದೋಷ ಪರಿಹಾರಾರ್ಥಂ ಸೂರ್ಯಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಏತದ್ಮಾಸ ನಿಯಾಮಕ ಕಮಲಾಮಾಧವ ಪ್ರೀತ್ಯರ್ಥಂ ಅಸ್ಮತ್ ಕುಲದೇವತಾ ಲಕ್ಷ್ಮೀ ವೆಂಕಟೇಶ ಪ್ರೀತ್ಯರ್ಥಂ ಕೂಷ್ಮಾಂಡದಾನಂ ಕರಿಷ್ಯೆ ಅಂತ ಸಂಕಲ್ಪ ಮಾಡುವ ಮೂಲಕವಾಗಿ
ಕೂಷ್ಮಾಂಡ ದಾನವನ್ನು ಮಾಡಬೇಕು. ಕೂಷ್ಮಾಂಡಂ ತಿಲಗವ್ಯಾಢ್ಯಂ ಬ್ರಹ್ಮಣ ನಿರ್ಮಿತಂ ಪುರ ಯಸ್ಮಾದಸ್ಯ ಪ್ರದಾನೇನ ಸಂತತಿ ವರ್ಧತಾಮಮ ಅಂತ ಹೇಳಿ ಕೂಷ್ಮಾಂಡ ದಾನವನ್ನು ಮಾಡಬೇಕು. ರಥಸಪ್ತಮಿ ರಾತ್ರಿ ಭೋಜನ ಇಲ್ಲ. ಸೂರ್ಯನನ್ನು 12 ನಾಮಗಳಿಂದ ಸ್ತೋತ್ರ ಮಾಡಬೇಕು. ಆದಿತ್ಯಂ ಪ್ರಥಮಂ ನಾಮ, ದ್ವಿತೀಯಂತು ದಿವಾಕರಂ, ತೃತೀಯಂ ಭಾಸ್ಕರಂ ಪ್ರೋಕ್ತಂ, ಚತುರ್ಥಂತು ಪ್ರಭಾಕರಂ, ಪಂಚಮಂ ಹರಿದಶ್ವಂಚ, ಷಷ್ಠಂ ತ್ರೈಲೋಕ್ಯಲೋಚನಂ, ಸಪ್ತಮಂ ಚ ಸಹಸ್ರಾಂಶುಂ, ಅಷ್ಟಮಂತು ವಿಭಾಕರಂ, ನವಮಂ ಸ್ಯಾದ್ ದಿನಕರಂ, ದಶಮಂ ದ್ವಾದಶಾತ್ಮಕಂ, ಏಕಾದಶಂ ವೇದರೂಪಂ, ದ್ವಾದಶಂ ಸೂರ್ಯಮೇವಚ ಅಂತ 12 ನಾಮಗಳನ್ನು ಪಠಿಸಬೇಕು. ಸೂರ್ಯನನ್ನು ಗೃಹಮಂಡಲ ಮಧ್ಯದಲ್ಲಿ ಆರಾಧನೆ ಮಾಡಬೇಕು. ಸುತ್ತಲೂ ಅಷ್ಟಗ್ರಹರು ಅವರು ತಮ್ಮ ತಮ್ಮ ಸ್ಥಾನದಲ್ಲಿ ಆಸನದಲ್ಲಿ ವಿರಾಜಮಾನರಾಗಿರ್ತಾರೆ ಅಂತ ಚಿಂತನೆ ಮಾಡಿಕೊಡಬೇಕು. ಹಾಗೆ ಮಾಡಿ ಸೂರ್ಯನನ್ನು ಪೂಜಿಸಬೇಕು. ನಮೋ ವಿವಸ್ವತೆ ಬ್ರಹ್ಮ ಭಾಸ್ವತೆ ವಿಷ್ಣು ತೇಜಸೆ ಜಗತ್ಸವಿತ್ರೇ ಶುಚಯೇ ಸವಿತ್ರೇ ಕರ್ಮಸಾಕ್ಷಿಣೆ ಅಂತ ವಿಷ್ಣು ಪುರಾಣದಲ್ಲಿ ಹೇಳಿದ ಹಾಗೆ ಈ ಸೂರ್ಯನ ಪೂಜೆಯನ್ನು ಮಾಡಬೇಕು. ಈ ಶುಕ್ಲ ಸಪ್ತಮಿ ರವಿವಾರ ಬಂದರೆ ಅಂತೂ ಅದಕ್ಕೆ ವಿಜಯ ಸಪ್ತಮಿ ಅಂತ ಹೇಳ್ತಾರೆ. ಅವತ್ತು ಸೂರ್ಯ ಪೂಜೆಯಿಂದ ವಿಜಯ ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾರೆ. ಈ ದಿನ ಮಾತ್ರ ಅಲ್ಲ, ಮಾರ್ಗಶಿರ ಮಾಸದ ಶುದ್ಧ ಸಪ್ತಮಿ ಅವತ್ತು ಸಾವಿತ್ರಿ ಸೂರ್ಯನನ್ನು ಆರಾಧನೆ ಮಾಡಿ ತನ್ನ ಗಂಡನ ಪ್ರಾಣವನ್ನು ಉಳಿಸ್ಕೊಂಡಂತೆ. ಹಾಗೆ ಅಗ್ನಿಪುರಾಣ ಹೇಳ್ತಾ ಇದೆ, ಸಾವಿತ್ರ್ಯಾ ರಕ್ಷಿತೋ ಭರ್ತ ಸತ್ಯಾಚಾರ ವ್ರತೇನ ಚ ಸಪ್ತಮ್ಯಾಂ ಮಾರ್ಗಶೀರ್ಷೇತು ಸಿತೇಭ್ಯರ್ಚಿ ದಿವಾಕರಂ. ಸೂರ್ಯನು ಮಕರ ರಾಶಿ ಪ್ರವೇಶ ಮಾಡತಕ್ಕಂತಹ ದಿನ ಮಕರ ಸಂಕ್ರಮಣ ಅಂತ ಹೇಳ್ತಾರೆ. ಆ ಮಕರ ಸಂಕ್ರಮಣವು ಸಹ ರಥಸಪ್ತಮಿಯ ಹಾಗೆ ಸೂರ್ಯನ ಪೂಜೆಗೆ ವಿಶೇಷವಾಗಿರತಕ್ಕಂತಹ ದಿನ. ಈ ಪರ್ವ ಉತ್ತರಾಯಣದ ಪೂರ್ಣ ಪುಣ್ಯಕಾಲ. ರಥಸಪ್ತಮಿ ಪರ್ವ ಅದು ಉತ್ತರಾಯಣ ಪೂರ್ಣ ಪುಣ್ಯಕಾಲ. ಈ ದಿನ ಎಳ್ಳು ಬೆಲ್ಲಗಳನ್ನು ಹಂಚುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಎಲ್ಲ ಸಂಕ್ರಮಣಗಳಲ್ಲಿಯೂ ಕೂಡ ಸೂರ್ಯನ ಪೂಜೆ ಮಾಡಬೇಕು. ಸಂಕ್ರಾಂತಿ ಸ್ನಾನ ದಾನಾದಿಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸೂರ್ಯ ಸಂಕ್ರಮಣದ ಮೊದಲು ಮತ್ತು ನಂತರ 16 ಗಳಿಗೆ ಅಂದರೆ 6 ಗಂಟೆ 24 ನಿಮಿಷ ಈ ಸಮಯದಲ್ಲಿ ಸ್ನಾನವನ್ನು ಹೊರತುಪಡಿಸಿ ಉಳಿದ ಯಾವುದೇ ಶುಭಕರ್ಮಗಳು ಯೋಗ್ಯ ಅಲ್ಲ. ಶುಭಕರ್ಮಗಳು ವರ್ಜ್ಯ. ಸಂದರ್ಭದಲ್ಲಿ ಸ್ನಾನ ಮಾಡಬೇಕು. ಬೇರೆ ಯಾವ ಶುಭಕರ್ಮಗಳನ್ನು ಕೂಡ ಮಾಡಲಿಕ್ಕಿಲ್ಲ. ಇದೇ ಥರ ಭಾದ್ರಪದ ಕೃಷ್ಣ ಷಷ್ಠಿ, ವ್ಯತಿಪಾತ, ರೋಹಿಣಿ, ಕುಜವಾರ ಇವೆಲ್ಲ ಒಟ್ಟಿಗೆ ಬಂದರೆ ಅವತ್ತು ಕನ್ಯಾ ರಾಶಿಯಲ್ಲಿ ಸೂರ್ಯ ಇದ್ದರೆ ಸೂರ್ಯಗ್ರಹಣದಷ್ಟು ಅದು ಪುಣ್ಯ ದಿನ. ಭಾದ್ರಪದ ಕೃಷ್ಣ ಪಕ್ಷ ಷಷ್ಠಿ, ಅವತ್ತು ವ್ಯತಿಪಾತ ಇರಬೇಕು, ರೋಹಿಣಿ ನಕ್ಷತ್ರ ಇರಬೇಕು, ಮಂಗಳವಾರ ಇರಬೇಕು, ಕನ್ಯಾ ರಾಶಿಯಲ್ಲಿ ಸೂರ್ಯ ಇರಬೇಕು. ಅಂತಹ ಒಂದು ಭಾದ್ರಪದ ಕೃಷ್ಣ ಷಷ್ಠಿ ಆಗಿದ್ದರೆ ಅದಕ್ಕೆ ಸೂರ್ಯಗ್ರಹಣದಷ್ಟೇ ಪುಣ್ಯ ಇದೆ. ಅವತ್ತು ಸೂರ್ಯನ ಪೂಜೆಯನ್ನು ಮಾಡಿ ಕಪಿಲಾಗೋವನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಭಾದ್ರಪದ ಶುದ್ಧ ಷಷ್ಠಿ ಅದು ಸೂರ್ಯ ಷಷ್ಠಿ. ಸೂರ್ಯ ಷಷ್ಠಿ ಅಂತ ಪಂಚಾಂಗದಲ್ಲಿರುತ್ತೆ ನೋಡಿ, ಸೂರ್ಯ ಷಷ್ಠಿ. ಆ ಸೂರ್ಯ ಷಷ್ಠಿ ದಿವಸ ಸೂರ್ಯನ ಪೂಜೆಯನ್ನು ಮಾಡಬೇಕು. ಹಾಗೆ ಚೈತ್ರ ಕೃಷ್ಣ ತ್ರಯೋದಶಿ, ಶತಭಿಷ ನಕ್ಷತ್ರ ಬಂದರೆ ಚೈತ್ರ ಕೃಷ್ಣ ತ್ರಯೋದಶಿ ಅವತ್ತು ಶತಭಿಷ ನಕ್ಷತ್ರ ಇದ್ದರೆ ಅದಕ್ಕೆ ವಾರುಣಿ ಯೋಗ ಅಂತ ಹೇಳ್ತಾರೆ. ಪಂಚಾಂಗದಲ್ಲಿ ಇರುತ್ತೆ ಇದು ವಾರುಣಿ ಯೋಗ ಅಂತ, ಯಾವಾಗಲೂ ಬರಲ್ಲ ಅದು. ಅದು ಚೈತ್ರ ಕೃಷ್ಣ ತ್ರಯೋದಶಿ ಶತಭಿಷ ನಕ್ಷತ್ರ ಇರಬೇಕು, ಅದು ವಾರುಣಿ ಯೋಗ. ಅವತ್ತು ಶನಿವಾರ ಬಂದರಂತೂ 100 ಸೂರ್ಯಗ್ರಹಣವನ್ನು ಆಚರಿಸಿದರೆ ಎಷ್ಟು ಪುಣ್ಯ ಬರುತ್ತೆ, ಅಷ್ಟು ಪುಣ್ಯ ಬರುತ್ತಂತೆ. ಅಂತಹ ಒಂದು ವಾರಣಿ ಯೋಗದಲ್ಲಿ, ಶನಿವಾರ ಬರತಕ್ಕಂತಹ ವಾರಣಿ ಯೋಗದಲ್ಲಿ ಮಾಡತಕ್ಕಂತಹ ಅನುಷ್ಠಾನದಿಂದ ಸೂರ್ಯನನ್ನು
ಪೂಜೆ ಮಾಡುವಾಗ ಅಲ್ಲಿ ಅರ್ಘ್ಯಕ್ಕೆ ಹೇಳ್ತಕ್ಕಂತಹ ಮಂತ್ರ ಕಾಲಾತ್ಮ ಸರ್ವಭೂತಾತ್ಮ ವೇದಾತ್ಮ ವಿಶ್ವತೋಮುಖ ವ್ಯಾಧಿ ಮೃತ್ಯು ಜರಾಶೋಕ ಸಂಸಾರ ಭಯ ನಾಶನ ಮಯಾ ದತ್ತಂ ಇದಂ ಅರ್ಘ್ಯಂ ಸ್ವೀಕುರುಷ್ಯು ದಿವಾಕರ ಎಂಬ ಮಂತ್ರದಿಂದ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ವಿಶ್ವದ ಬೆಳಕಾಗಿರತಕ್ಕಂತಹ ಸೂರ್ಯನಲ್ಲಿ ಮುಖ್ಯವಾಗಿ ನಾರಾಯಣನ ಪೂರ್ಣ ತೇಜಸ್ಸು ಅದು ತುಂಬಿರುವುದನ್ನು ಕೃಷ್ಣ ಸ್ವತಃ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೇಖಿಲಂ ಯಶ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿಮಾಮಕಂ ಅಂತ ಹೇಳ್ತಾನೆ. ಅಂತಹ ಆ ಶಕ್ತಿಯನ್ನು ನಮ್ಮಲ್ಲಿ ತುಂಬಿಸಿಕೊಳ್ಳಿಕ್ಕೆ ಸೂರ್ಯನನ್ನು ಪ್ರತಿಮೆಯಾಗಿಸಿಕೊಂಡು ಕೃಷ್ಣನ ಆರಾಧನೆಯನ್ನು ಮಾಡಬೇಕು ಅಂತ ಭಾಗವತ ಹೇಳುತ್ತೆ. ನಾವು ಪ್ರತಿನಿತ್ಯ ಸಂಧ್ಯಾವಂದನೆ ಕಾಲದಲ್ಲಿ ಗಾಯತ್ರಿ ಮಂತ್ರವನ್ನು ಜಪಿಸುವ ಮೊದಲು ಅವನನ್ನು ಧ್ಯಾನ ಮಾಡ್ತೇವೆ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯೋಪುಹು ಧೃತಶಂಖಚಕ್ರ. ಇಂತಹ ಸೂರ್ಯನನ್ನು, ಸೂರ್ಯಾಂತರ್ಗತ ನಾರಾಯಣನನ್ನು ಚಿಂತನೆ ಮಾಡಿ ನಾವು ವೇದ ಸಾರವಾಗಿರತಕ್ಕಂತಹ ಗಾಯತ್ರಿ ಮಂತ್ರದಿಂದ ಸೂರ್ಯೋಪಾಸನೆ ಮಾಡಬೇಕು. ಅಂತಹ ಒಂದು ಪರಮ ಪಾವನವಾಗಿರತಕ್ಕಂತಹ ದಿನ ಇದು. ಈ ರಥಸಪ್ತಮಿ, ಇಂತಹ ರಥಸಪ್ತಮಿಯಂದು ಶಾಸ್ತ್ರದಲ್ಲಿ ಹೇಳಿದ ಹಾಗೆ ವಿಶೇಷವಾಗಿ ಸ್ನಾನ, ಸೂರ್ಯನ ಪೂಜೆ, ಸೂರ್ಯಾರ್ಘ್ಯ ಇವುಗಳನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಪುಟ್ಟ ಚಿಂತನೆಯನ್ನು ಸಮಾಪ್ತಿಗೊಳಿಸ್ತೇನೆ. ಧನ್ಯವಾದಗಳು.